ನಮಸ್ತೆ ವೀಕ್ಷಕರೇ, ವಿಸ್ಮೇಕ್ಷಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮರುಭೂಮಿಯ ರಾಜ ಎಂದೇ ಪ್ರಸಿದ್ಧಿಯಾಗಿರುವ ಒಂಟೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಒಂಟೆಗಳು ಭೂಮಿಯ ಅತ್ಯಂತ ಕಠಿಣ ಪರಿಸರಗಳಲ್ಲಿ ಒಂದಾದ ಮರುಭೂಮಿಯ ಪ್ರತೀಕ. ಸಾವಿರಾರು ವರ್ಷಗಳಿಂದ ಮಾನವನ ಅಸ್ತಿತ್ವಕ್ಕೆ ಆಧಾರವಾಗಿರುವ ಈ ಅಸಾಧಾರಣ ಜೀವಿಗಳ ಇತಿಹಾಸ, ಅವುಗಳ ವಿಶಿಷ್ಟ ಜೀವನ ಶೈಲಿ ಮತ್ತು ಅವುಗಳ ಬಗ್ಗೆ ಇರುವ ಅನೇಕ ಆಸಕ್ತಿದಾಯಕ ಸಂಗತಿಗಳು ನಿಜಕ್ಕೂ ವಿಸ್ಮಯಕಾರಿಯಾಗಿದೆ. ಒಂಟೆಗಳ ವಿಕಸನ ಮತ್ತು ಇತಿಹಾಸ. ಒಂಟೆಗಳ ಇತಿಹಾಸವು ಲಕ್ಷಾಂತರ ವರ್ಷಗಳ ಹಿಂದಿನದು. ಅವು ಮರುಭೂಮಿಗಳಿಗಿಂತಲೂ ಹಳೆಯದು. ಅವುಗಳ ವಿಕಸನವು ಪ್ರಕೃತಿಯ ಅಳವಡಿಕೆಯ ಅತಿ ದೊಡ್ಡ ಉದಾಹರಣೆಗಳಲ್ಲಿ ಒಂದಾಗಿದೆ. ಉತ್ತರ ಅಮೆರಿಕಾದಲ್ಲಿ ಜನನ. ಆಶ್ಚರ್ಯಕರವೆಂದರೆ ಒಂಟೆಗಳು ಮೊದಲು ಹುಟ್ಟಿದ್ದು ಇಂದಿನ ಉತ್ತರ ಅಮೆರಿಕಾದಲ್ಲಿ ಸುಮಾರು 45 ಮಿಲಿಯನ್ ವರ್ಷಗಳ ಹಿಂದೆ ಇಯೋಸಿನ್ ಯುಗದಲ್ಲಿ. ಆಗ ಭೂಮಿ ಇಂದು ಇರುವಷ್ಟು ಶುಷ್ಕವಾಗಿರಲಿಲ್ಲ. ಅಲ್ಲಿಂದ ಅವು ಬೆಳೆದು ಕ್ರಮೇಣ ಏಷ್ಯಾ ಮತ್ತು ಆಫ್ರಿಕಾಗೆ ವಲಸೆ ಹೋದವು. ವಲಸೆ ಮತ್ತು ವಿತರಣೆ. ಸುಮಾರು 3.5 ಮಿಲಿಯನ್ ವರ್ಷಗಳ ಹಿಂದೆ ಒಂಟೆಗಳ ಪೂರ್ವಜರು ಬೇರಿಂಗ್ ಭೂ ಸೇತುವೆ ಮೂಲಕ ರಷ್ಯಾಗೆ ಪ್ರಯಾಣಿಸಿದರು. ಅಲ್ಲಿಂದ ಅವು ಮಧ್ಯ ಏಷ್ಯಾ, ಆಫ್ರಿಕಾ ಮತ್ತು ಪ್ರಪಂಚದಾದ್ಯಂತ ಹರಡಿಕೊಂಡವು. ಅದೇ ಸಮಯದಲ್ಲಿ ಪನಾಮಾ ಭೂ ಸೇತುವೆ ಉತ್ತರ ಮತ್ತು ದಕ್ಷಿಣ ಅಮೆರಿಕಕ್ಕೆ ಸಂಪರ್ಕ ಕಲ್ಪಿಸಿತು. ಕೆಲವು ಒಂಟೆಗಳು ದಕ್ಷಿಣ ಅಮೆರಿಕಕ್ಕೆ ವಲಸೆ ಹೋಗಿ ಲಾಮಾ, ಅಲ್ವಾಕಾ, ಗುಮಾನಾಕೋ ಮತ್ತು ವಿಕುನಾ ಎಂಬ ಪ್ರಭೇದಗಳಿಗೆ ವಿಕಸನಗೊಂಡವು. ಮಾನವನೊಂದಿಗೆ ಸಂಬಂಧ. ಒಂಟೆಗಳನ್ನು ಮಾನವರು ಸುಮಾರು 3000ರಿಂದ 5000 ವರ್ಷಗಳ ಹಿಂದೆ ಸಾಕಲು ಪ್ರಾರಂಭಿಸಿದ್ದರು. ಈ ಸಾಕು ಪ್ರಾಣಿಗಳಾಗುವ ಪ್ರಕ್ರಿಯೆ ಅವುಗಳಲ್ಲಿ ವಿಕಸನದಲ್ಲಿ ಒಂದು ಮಹತ್ವದ ತಿರುವನ್ನು ನೀಡಿತು. ಡ್ರೊಮೆಡರಿ ಒಂಟೆಗಳು ಅರೇಬಿಯಾದಲ್ಲಿ ಮತ್ತು ಬ್ಯಾಕ್ಟ್ರಿಯನ್ ಒಂಟೆಗಳು ಮಧ್ಯ ಏಷ್ಯಾದಲ್ಲಿ ಮೊದಲು ಸಾಕಲಾಯಿತು. ಒಂಟೆಗಳ ಸಾಕು ಪ್ರಾಣಿಕರಣವು ಮರುಭೂಮಿ ವ್ಯಾಪಾರ ಮಾರ್ಗಗಳನ್ನು, ಸೈನ್ಯದ ಚಲನವಲಯಗಳನ್ನು ಮತ್ತು ಜನವಸತಿಯನ್ನು ಕ್ರಾಂತಿಗೊಳಿಸಿತು. ಏಕೆಂದರೆ ಅವು ನೀರಿಲ್ಲದೆ ದೀರ್ಘಕಾಲದವರೆಗೆ ಭಾರವಾದ ಹೊರೆಗಳನ್ನು ಸಾಗಿಸಬಲ್ಲವು. ಇವುಗಳು ಮರುಭೂಮಿಯ ಹಡಗುಗಳು ಎಂಬ ಅಡ್ಡ ಹೆಸರನ್ನು ಗಳಿಸಿದವು. ಪ್ರಸ್ತುತ ಸ್ಥಿತಿ. ಇಂದು ಡ್ರೊಮೆಡರಿ ಒಂಟೆಗಳು ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಹರಡಿವೆ. ವಿಶೇಷವಾಗಿ ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾದಲ್ಲಿ ಬ್ಯಾಕ್ಟೀರಿಯನ್ ಒಂಟೆಗಳು ಹೆಚ್ಚು ಸೀಮಿತವಾಗಿದ್ದು, ಮುಖ್ಯವಾಗಿ ಮಧ್ಯ ಏಷ್ಯಾದ ಶೀತಲ ಮರುಭೂಮಿಗಳಲ್ಲಿ ಕಂಡುಬರುತ್ತವೆ. ಕಾಡು ಒಂಟೆಗಳು ಈಗ ಅತಿ ವಿರಳವಾಗಿದೆ. ಮುಖ್ಯವಾಗಿ ಕೆಲವು ಬ್ಯಾಕ್ಟೀರಿಯನ್ ಒಂಟೆಗಳು ಚೀನಾ ಮತ್ತು ಮಂಗೋಲಿಯಾನ್ ಮರುಭೂಮಿಯಲ್ಲಿ ಉಳಿದಿವೆ. ಒಂಟೆಗಳ ಜೀವನ ಶೈಲಿ ಮತ್ತು ಲಕ್ಷಣಗಳು. ಒಂಟೆಗಳ ದೇಹ ರಚನೆ ಮತ್ತು ಜೀವನ ಶೈಲಿ ಅವುಗಳು ಮರುಭೂಮಿಯ ಕಠಿಣ ಪರಿಸ್ಥಿತಿಯಲ್ಲಿ ಬದುಕಲು ಹೇಗೆ ಹೊಂದಿಕೊಂಡಿವೆ ಎಂಬುದಕ್ಕೂ ಸಾಕ್ಷಿಯಾಗಿವೆ. ಗೂನುಗಳು. ಇದು ಒಂಟೆಯ ಅತ್ಯಂತ ವಿಶಿಷ್ಟ ಲಕ್ಷಣ. ಡ್ರೊಮೆಡರಿ ಒಂಟೆಗಳು ಒಂದೇ ಗೂನು ಹೊಂದಿದ್ದರೆ ಬ್ಯಾಕ್ಟ್ರಿಯನ್ ಒಂಟೆಗಳು 2 ಗೂನುಗಳನ್ನು ಹೊಂದಿರುತ್ತದೆ. ಈ ಗೂನುಗಳು ನೀರನ್ನು ಸಂಗ್ರಹಿಸುವುದಿಲ್ಲ, ಬದಲಿಗೆ ಕೊಬ್ಬನ್ನು ಸಂಗ್ರಹಿಸುತ್ತವೆ. ಈ ಕೊಬ್ಬು ಶಕ್ತಿಯ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಆಹಾರ ಮತ್ತು ನೀರು ಸಿಗದಿದ್ದಾಗ ಒಂಟೆಗೆ ಬದುಕಲು ಸಹಾಯ ಮಾಡುತ್ತದೆ. ಒಂದು ಪೂರ್ಣ ಗೂನು 35 kgಯಷ್ಟು ಕೊಬ್ಬನ್ನು ಹೊಂದಿರಬಹುದು. ಈ ಕೊಬ್ಬು ಚಯಾಪಚಯಗೊಳ್ಳುವ ನೀರನ್ನು ಉತ್ಪಾದಿಸುತ್ತದೆ. ಇದು ಒಂಟೆಯ ಬದುಕುಳಿಯುವಿಕೆಗೆ ಇನ್ನಷ್ಟು ಸಹಾಯ ಮಾಡುತ್ತದೆ. ಇನ್ನು ನೀರಿನ ನಿರ್ವಹಣೆ. ಒಂಟೆಗಳು ನೀರಿಲ್ಲದೆ ಸುಮಾರು 15 ದಿನಗಳವರೆಗೆ ಬದುಕಬಲ್ಲವು. ಶುಷ್ಕ ಪರಿಸ್ಥಿತಿಗಳಲ್ಲಿ ಅವು ಒಂದೇ ಬಾರಿ 100ರಿಂದ 150 ಲೀಟರ್ ನೀರನ್ನು ಕುಡಿಯಬಲ್ಲವು. ಅವುಗಳು ಕೆಂಪು ರಕ್ತ ಕಣಗಳು ಇತರ ಸಸ್ತನಿಗಳಿಗಿಂತ ವಿಭಿನ್ನವಾಗಿದೆ. ಅವು ನೀರನ್ನು ಹೀರಿಕೊಂಡು 240% ವರೆಗೆ ಊದಿಕೊಳ್ಳಬಲ್ಲವು. ಇದು ನಿರ್ಜಲೀಕರಣದ ನಂತರ ಹೆಚ್ಚಿನ ಪ್ರಮಾಣದ ನೀರನ್ನು ವೇಗವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಅಲ್ಲದೆ ಅವುಗಳು ತಮ್ಮ ದೇಹದ ಉಷ್ಣಾಂಶವನ್ನು ಹೆಚ್ಚು ಕಾಲ ನಿಯಂತ್ರಿಸಿಕೊಳ್ಳಬಲ್ಲವು. ಇದು ಬೆವರು ಹಾಕುವುದನ್ನು ಕಡಿಮೆ ಮಾಡುತ್ತದೆ ಮತ್ತು ನೀರಿನ ನಷ್ಟವನ್ನು ತಡೆಯುತ್ತದೆ. ಇನ್ನು ಒಂಟೆಯ ಪಾದಗಳು. ಒಂಟೆಗಳ ಪಾದಗಳು ಮರಳಿನಲ್ಲಿ ನಡೆಯಲು ಪರಿಪೂರ್ಣವಾಗಿ ಹೊಂದಿಕೊಂಡಿವೆ. ಅವು ಅಗಲವಾಗಿ ಚಪ್ಪಟೆಯಾಗಿ ಮೆತ್ತನೆ ಹೊಂದಿದೆ. ಇದು ಮರಳಿನಲ್ಲಿ ಮುಳುಗುವುದನ್ನು ತಡೆಯುತ್ತದೆ ಮತ್ತು ಅವುಗಳಿಗೆ ಸ್ಥಿರವಾದ ನಡಿಗೆಯನ್ನು ನೀಡುತ್ತವೆ. ಅವುಗಳ ಕಾಲ್ಬೆರಳುಗಳು ಒಟ್ಟಿಗೆ ಬೆಸೆದುಕೊಂಡು ಮರಳಿನ ಹಿಡಿತ ಸಾಧಿಸಲು ಸಹಾಯ ಮಾಡುತ್ತದೆ. ಇನ್ನು ರಕ್ಷಣಾತ್ಮಕ ಕಣ್ಣುಗಳು ಮತ್ತು ಮೂಗು. ಮರುಭೂಮಿಯ ಮರಳು ಬಿರುಗಾಳಿಗಳಿಂದ ತಮ್ಮ ಕಣ್ಣನ್ನು ರಕ್ಷಿಸಿಕೊಳ್ಳಲು ಒಂಟೆಗಳು 2 ಸಾಲು ದಪ್ಪವಾದ ರೆಪ್ಪೆ ಕೂದಲುಗಳನ್ನು ಮತ್ತು 3 ಕಣ್ಣು ರೆಪ್ಪೆಗಳು, ಒಂದು ತೆಳುವಾದ ಪಾರದರ್ಶಕ ರೆಪ್ಪೆಗೂದಲು ಹೊಂದಿವೆ. ಅವುಗಳು ತಮ್ಮ ಮೂಗಿನ ಹೊಳ್ಳೆಗಳನ್ನು ಸಂಪೂರ್ಣವಾಗಿ ಮುಚ್ಚಿಕೊಳ್ಳಬಲ್ಲವು. ಇದು ಮರಳು ಒಳಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ. ಇನ್ನು ದಪ್ಪ ಕೂದಲು ಮತ್ತು ಚರ್ಮ. ಒಂಟೆಗಳ ದೇಹವು ದಪ್ಪವಾದ ಒರಟಾದ ಕೂದಲಿನಿಂದ ಆವೃತವಾಗಿದೆ. ಈ ಕೂದಲು ಹಗಲಿನಲ್ಲಿ ಸೂರ್ಯನ ಶಾಖವನ್ನು ಹೀರಿಕೊಳ್ಳುವುದನ್ನು ತಡೆಯುತ್ತದೆ ಮತ್ತು ರಾತ್ರಿಯಲ್ಲಿ ಶೀತದಿಂದ ರಕ್ಷಿಸುತ್ತವೆ. ಅವುಗಳ ಚರ್ಮವು 41 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಾಪಮಾನದ ಬದಲಾವಣೆಯನ್ನು ತಡೆದುಕೊಳ್ಳಬಹುದು. ಇನ್ನು ಗಟ್ಟಿಮುಟ್ಟಾದ ಬಾಯಿ. ಒಂಟೆಗಳ ಬಾಯಿ ಮತ್ತು
ತುಟಿಗಳು ತುಂಬಾ ಗಟ್ಟಿಮುಟ್ಟಾಗಿರುತ್ತವೆ. ಇದು ಮುಳ್ಳಿನ ಸಸ್ಯಗಳು ಮತ್ತು ಒಣ ಹುಲ್ಲುಗಳನ್ನು ತಿನ್ನಲು ಅನುವು ಮಾಡಿಕೊಡುತ್ತದೆ. ಈ ಸಸ್ಯಗಳಿಂದಲೂ ಅವು ಸ್ವಲ್ಪ ಪ್ರಮಾಣದ ನೀರನ್ನು ಪಡೆಯುತ್ತವೆ. ಇನ್ನು ಆಸಕ್ತಿದಾಯಕ ಸಂಗತಿಗಳು, ಒಂಟೆಗಳ ಬಗ್ಗೆ ಇನ್ನೂ ಹಲವು ಅಚ್ಚರಿ ವಿಷಯಗಳಿವೆ. ಮರುಭೂಮಿಯ ಹಡಗು. ಈ ಅಡ್ಡ ಹೆಸರು ಅವುಗಳ ಮರುಭೂಮಿಯಲ್ಲಿನ ಭಾರವಾದ ಹೊರೆಗಳನ್ನು ಸಾಗಿಸುವ ಸಾಮರ್ಥ್ಯದಿಂದ ಬಂದಿದೆ. ಒಂದು ಒಂಟೆ ಸರಿಸುಮಾರು 170ರಿಂದ 270 ಕಿಲೋಮೀಟರ್ಗಳಷ್ಟು ಭಾರವನ್ನು ಸಾಗಿಸಬಲ್ಲದು ಮತ್ತು ದಿನಕ್ಕೆ 40 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಕ್ರಮಿಸಬಲ್ಲದು. ಇನ್ನು ಸ್ಪಿಟಿಂಗ್, ಉಗುಳುವುದು. ಒಂಟೆಗಳು ತಮ್ಮನ್ನು ಬೆವರಿಸಿದಾಗ, ಅವು ಕೋಪಗೊಂಡಾಗ ತಮ್ಮ ಜೀರ್ಣವಾಗದ ಆಹಾರವನ್ನು ಹಿಮ್ಮುಖವಾಗಿ ಉಗುಳುತ್ತವೆ. ಇದು ರಕ್ಷಣಾತ್ಮಕ ತಂತ್ರವಾಗಿದೆ. ಕೆಲಸ ಮತ್ತು ಉಳುಮೆ. ಕೇವಲ ಸಾಕಾಣಿಕೆಗಾಗಿ ಅಲ್ಲದೆ ಒಂಟೆಗಳನ್ನು ಹೊಲ ಉಳುಮೆ ಮಾಡಲು, ನೀರನ್ನು ಹೊರತೆಗೆಯಲು ಮತ್ತು ಗಿರಣಿಗಳನ್ನು ತಿರುಗಿಸಲು ಸಹ ಬಳಸಲಾಗುತ್ತದೆ. ಇನ್ನು ಒಂಟೆಗಳು ವಿವಿಧ ಶಬ್ದಗಳು, ಕೂಗುಗಳು ಮತ್ತು ದೇಹ ಭಾಷೆಯ ಮೂಲಕ ಸಂವಹನ ನಡೆಸುತ್ತವೆ. ಅವುಗಳು ತಮ್ಮ ಹಿಂಡಿನಲ್ಲಿನ ಸದಸ್ಯರೊಂದಿಗೆ ಬಲವಾದ ಸಾಮಾಜಿಕ ಸಂಬಂಧವನ್ನು ಹೊಂದಿವೆ. ಇನ್ನು ಒಂಟೆ ಹಾಲು ಮತ್ತು ಮಾಂಸ. ಒಂಟೆ ಹಾಲು ಪೌಷ್ಟಿಕವಾಗಿದೆ ಮತ್ತು ಹಸುವಿನ ಹಾಲಿಗಿಂತ ಹೆಚ್ಚು ವಿಟಮಿನ್ ಸಿ, ಕಬ್ಬಿಣ ಮತ್ತು ಕಡಿಮೆ ಕೊಬ್ಬನ್ನು ಹೊಂದಿರುತ್ತವೆ. ಇದು ಮರುಭೂಮಿಯಲ್ಲಿ ವಾಸಿಸುವ ಸಮುದಾಯಗಳಿಗೆ ಪ್ರಮುಖ ಆಹಾರ ಮೂಲವಾಗಿದೆ. ಇನ್ನು ಬ್ಯಾಕ್ಟ್ರಿಯನ್ ಒಂಟೆಗಳು ಉತ್ತಮ ಗುಣಮಟ್ಟದ ಉಣ್ಣೆಯನ್ನು ಉತ್ಪಾದಿಸುತ್ತವೆ. ಇದನ್ನು ಬಟ್ಟೆ, ಕಂಬಳಿ ಮತ್ತು ಇತರ ವಸ್ತುಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಒಂಟೆಗಳಿಗೆ ಉತ್ತಮವಾದ ದೃಷ್ಟಿ ಮತ್ತು ಶ್ರವಣ ಶಕ್ತಿ ಇರುತ್ತದೆ. ಇದು ವಿಶಾಲವಾದ ಮರುಭೂಮಿಗಳಲ್ಲಿ ಸುತ್ತಲೂ ಮತ್ತು ದೂರದಿಂದಲೇ ಅಪಾಯಗಳನ್ನು ಪತ್ತೆಹಚ್ಚಲು ಸಹಾಯ ಮಾಡುತ್ತದೆ. ಒಂಟೆಗಳು ದೀರ್ಘಾಯುಷಿಗಳು. ಒಂಟೆಗಳು ಸಾಮಾನ್ಯವಾಗಿ 40ರಿಂದ 50 ವರ್ಷಗಳವರೆಗೆ ಬದುಕಬಲ್ಲವು. ಇದು ಅವುಗಳನ್ನು ದೀರ್ಘಕಾಲಿಕ ಮತ್ತು ವಿಶ್ವಾಸಾರ್ಹ ಸಂಗತಿಗಳನ್ನಾಗಿ ಮಾಡುತ್ತದೆ. ಇನ್ನು ಕೆಳಗೆ ಕುಳಿತುಕೊಳ್ಳುವ ಅವುಗಳು ಮೊಣಕಾಲುಗಳು ಮತ್ತು ಎದೆಯ ಮೇಲೆ ಗಟ್ಟಿಯಾದ ಕಾರ್ನಿ ಚರ್ಮದ ಪ್ಯಾಡ್ಗಳಿವೆ. ಇವುಗಳು ಒಂಟೆ ಮರಳಿನ ಮೇಲೆ ಕುಳಿತುಕೊಂಡಾಗ ಸುಡುವ ಮರಳಿನಿಂದ ರಕ್ಷಣೆ ನೀಡುತ್ತದೆ. ಇನ್ನು ಉಪ್ಪು ನೀರಿನ ಸಹಿಷ್ಣುತೆ. ಒಂಟೆಗಳು ಹೆಚ್ಚು ಲವಣಯುಕ್ತ ನೀರನ್ನು ಸಹ ಕುಡಿಯಬಲ್ಲವು. ಇದು ಮರುಭೂಮಿ ಪರಿಸರದಲ್ಲಿ ಒಂದು ಪ್ರಮುಖ ಹೊಂದಾಣಿಕೆಯಾಗಿದೆ. ಒಂಟೆಗಳು ಕೇವಲ ಪ್ರಾಣಿಗಳಲ್ಲ, ಅವು ಮರುಭೂಮಿಯ ಸಂಸ್ಕೃತಿ ಮತ್ತು ಜೀವನದ ಅವಿಭಾಜ್ಯ ಅಂಗ. ಅವುಗಳ ವಿಕಸನವು ಪರಿಸರದ ಸವಾಲುಗಳನ್ನು ಎದುರಿಸಲು ಪ್ರಕೃತಿಯ ಅಸಾಧಾರಣ ಸಾಮರ್ಥ್ಯಕ್ಕೆ ಒಂದು ಸಾಕ್ಷಿಯಾಗಿದೆ. ಆಧುನಿಕ ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಮರುಭೂಮಿಯ ಆಳವಾದ ಭಾಗಗಳಲ್ಲಿ ಒಂಟೆಗಳ ಪ್ರಾಮುಖ್ಯತೆ ಎಂದಿಗೂ ಕಡಿಮೆಯಾಗಿಲ್ಲ. ಅವುಗಳು ಮಾನವನಿಗೆ ನೀಡಿರುವ ಕೊಡುಗೆಗಳು ಅಸಂಖ್ಯಾತವಾಗಿದೆ ಮತ್ತು ಅವುಗಳ ಅಸ್ತಿತ್ವವು ಮರುಭೂಮಿಯ ಸೌಂದರ್ಯ ಮತ್ತು ಶಕ್ತಿಗೆ ಸಾಕ್ಷಿಯಾಗಿದೆ. ಒಂಟೆಗಳು ಭೂಮಿಯ ಅತ್ಯಂತ ಕಠಿಣ ಪರಿಸರಗಳಲ್ಲಿ ಒಂದಾದ ಮರುಭೂಮಿಯ ಪ್ರತೀಕ. ಸಾವಿರಾರು ವರ್ಷಗಳಿಂದ ಮಾನವನ ಅಸ್ತಿತ್ವಕ್ಕೆ ಆಧಾರವಾಗಿರುವ ಈ ಅಸಾಧಾರಣ ಜೀವಿಗಳ ಇತಿಹಾಸ, ಅವುಗಳ ವಿಶಿಷ್ಟ ಜೀವನ ಶೈಲಿ ಮತ್ತು ಅವುಗಳ ಬಗ್ಗೆ ಇರುವ ಅನೇಕ ಆಸಕ್ತಿದಾಯ ವಿಷಯಗಳು ನಿಜಕ್ಕೂ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.